ನಾವು ತುಂಬಾ ಕಾಯ್ಸಕ್ಕಾಗಲ್ಲ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇದಕ್ಕೆ ನಾನು ಉತ್ತರ ಕೊಡ್ಲೇಬೇಕು. ಯಾಕಂತಂದ್ರೆ ಹೆಚ್ಚಾಗಿ ಪ್ರೀತಿ ಮಾಡೋದು, ಹೆಚ್ಚಾಗಿ ಹಚ್ಕೊಳ್ಳೋದು, ಹೆಚ್ಚಾಗಿ ನಂಬ್ಕೊಳ್ಳೋದು ಎಲ್ಲ ಹುಡುಗರುಗಳೇ ಅಲ್ವಾ, ನಾವುಗಳೇ ತಾನೆ. ಅತಿಯಾಗಿ ನಂಬ್ತೀವಿ, ಮೋಸ ಹೋಗ್ತೀವಿ. ನನ್ನ ಸಂಪಾದನೆಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಗುರು ಗುಡ್ ನ್ಯೂಸ್ ಕೊಟ್ಟು ಆಗ್ಲೇ ನನ್ನ ಮಗಳಿಗೆ 9 ತಿಂಗಳು ಆಯ್ತು. ಇನ್ನೇನು ಗುಡ್ ನ್ಯೂಸ್ ಕೊಡ್ಲಿ, ಯಾರು ಕೊಡ್ಲಿ. ತಾಯಿಗೆ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರ. ನಮಗೆ ಫ್ರೆಂಡ್ಸ್ ಇಲ್ಲ ಅಂತಾರ ನಿಜವಾಗ್ಲೂ ಲೈಫ್ ಅಟ್ಟರ್ ಫ್ಲಾಪ್ ಅನ್ಕೋಬಿಡಿ. ಕಷ್ಟಪಟ್ಟಾದ್ರೂ ಪರವಾಗಿಲ್ಲ, ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗ್ಬೇಕು. ಅದರಲ್ಲಿ 1,500,000 ಒಂದು ವಿಡಿಯೋನು ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳೋಣ, ಇನ್ಸ್ಟಾಗ್ರಾಮ್ ಬಿಟ್ಟು ಹೋಗ್ಬಿಡ್ತೀನಿ ನಾನು. ನನಗೆ DM ಮಾಡಿ, ನೀವು ಖಂಡಿತ ನನ್ನ ಕೈಲಾದಂತಹ ಸಹಾಯ ನಾವು ಮಾಡ್ತೀವಿ. ನಿಮ್ ಗಂಡ ಬೊಗಳೆ ಬಿಡ್ತಾನೆ. ನಾನ್ ಮಾಡಿಲ್ವರಿನಾ? ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಜನತೆಗೆ, ಕರ್ನಾಟಕದ ಮನೆ ಮಗಳು ಧನ್ಯತಾ ಮಾಡುವ ನಮಸ್ಕಾರಗಳು. ವಿಷಯ ಏನಂತಂದ್ರೆ, ತುಂಬಾ ಜನಕ್ಕೆ ನಾವು ಕೇಳಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ, ನೀವು ನನ್ನ ಕ್ವಶನ್ ಕೇಳಿ ನಾವು ಉತ್ತರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಸುಮಾರು ವೆರೈಟಿಯ ಕ್ವಶನ್ಸ್ ನ ಕೇಳಿದ್ರೆ. ಅದರಲ್ಲೂ ತುಂಬಾನೇ ಇಂಟ್ರೆಸ್ಟಿಂಗ್ ಕ್ವಶನ್ ಏನಂತಂದ್ರೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋ ಒಂದು ಕ್ವಶನ್ ತುಂಬಾ ಜಾಸ್ತಿ ಕೇಳಿದ್ದಾರೆ. ಉತ್ತರ ಗೊತ್ತಾಗಬೇಕು ಅಂದ್ರೆ ಕೊನೆವರೆಗೂ ನೋಡಿ. ಮಗಳೇ ಸೌಂಡ್ ಮಾಡಬಾರ್ದು, ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಮತ್ತೆ ಮಗಳೇ. ಸೊ ಇಂದುಗೆ ತುಂಬಾ ಜನ ಕೇಳಿದ್ರೆ, ಅದು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ನಿಮ್ಗೋಸ್ಕರ ರಿಸ್ಕ್ ತಗೊಂಡ್ ಮಾಡ್ತಾ ಇರೋದು. ಮಳೆ ಬರ್ತೈತೆ ಅಂದ್ರೆ ನೆನೆಯಕ್ಕೆ ಇಷ್ಟ, ಮಗು ನೆನೆಯಬಾರ್ದು ಅಂತ ಹೇಳ್ಬಿಟ್ಟು ಛತ್ರಿ ಹಿಡ್ಕೊಂಡು ಛತ್ರಿ ಹಿಡ್ದಾಳೆ. ಛತ್ರಿ ಬಿತ್ರಿ. ಓಕೆ, ಮ್ಯಾಟ್ರಿಕ್ ಬರ್ತೀವಿ. ನಿನ್ಗಲ್ಲ ಕಣೆ, ಮ್ಯಾಟ್ರಿಕ್ ಬರ್ತಾ ಇದೀನಿ. ಇಂದು ನಿನ್ ಮೊದಲನೇನಾಗ ತುಂಬಾ ಜನ ಕೇಳಿರೋದ್ರಂತಂದ್ರೆ, ನಿನ್ ಯಾವ ಊರು ಬೇಗ ಕರೆಕ್ಟ್ ಹೇಳು. ನಮ್ಮೂರು ನಾಗಮಂಗ್ಲ. ಸೊ ಇವ್ರದ್ದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಮಂಡ್ಯದಲ್ಲಿರೋ ನಾಗಮಂಗ್ಲ ಹತ್ರ ಬರುತ್ತೆ ಇವ್ರೂರು. ನೀವು ಎಲ್ಲಿಂದ ಈ ವಿಡಿಯೋ ನೋಡ್ತಾ ಇರೋ ಅಂತ ಹಂಗೆ ಕಮೆಂಟ್ ಹಾಕ್ಬೋದು. ಇದು ಮೇಘನ ಮೇಘು ಕೇಳಿದರೆ, ನಿಮ್ಮ ಪಾಪು ಹುಟ್ಟಿದಾಗ ಎಷ್ಟು kg ಇತ್ತು ಮತ್ತು ತಾಯಿ ಹಾಲು ಜಾಸ್ತಿ ಬರುತ್ತೆ, ಅದನ್ನ ಸ್ಟೋರ್ ಮಾಡಿ ಪಾಪು ಕುಡಿಸ್ಬೋದಾ? ಏನಂತಂದ್ರೆ ನಮ್ ಪಾಪ ಹುಟ್ಟಾಗ 3.3 kg ಇದ್ಲು. ಅಂಡ್ ತುಂಬಾ ಜನಕ್ಕೆ ಎದೆ ಹಾಲು ಶಾರ್ಟೇಜ್ ಅಂತಾರೆ. ಬಟ್ ಇವ್ರಿಗೆ ಜಾಸ್ತಿ ಇದೆ ಅಂತಂದ್ರೆ ಅದನ್ನ ಪಾಪ ಕುಡ್ಸಿ. ಇಲ್ಲ ಅಂತಂದ್ರೆ ನೀವು ಫ್ರಿಜ್ ಅಲ್ಲೆಲ್ಲ ತೆಗ್ದು ಫ್ರಿಜ್ ಅಲ್ಲೆಲ್ಲ ಇಟ್ರೆ ಮಗುಗೆ ಶೀತ ಆಗುತ್ತೆ. ನಾವೆಲ್ಲ ಆತರ ಮಾಡಿಲ್ಲ. ಸೊ ದಯವಿಟ್ಟು ಸ್ಟೋರ್ ಮಾಡಕ್ ಹೋಗ್ಬಿಡಿ ಅಂತ ನಾವ್ ಹೇಳ್ಬೋದು. ಸೋನು ಮೋನಿಶನ್ ಅವ್ರು ಕೇಳ್ತಾ ಇದಾರೆ, ನಿಮ್ದು ನಾರ್ಮಲ್ ಡೆಲಿವರಿನ ಅಥವಾ ಸಿ ಸೆಕ್ಷನ್? ನಮ್ದು ನಾರ್ಮಲ್ ಡೆಲಿವರಿ. ತುಂಬಾ ನಿನ್ ನಾರ್ಮಲ್ ಡೆಲಿವರಿನಾ? ಇಲ್ಲ, ಹೇಳುದು ಸಿ ಸೆಕ್ಷನ್. ನಾರ್ಮಲ್ ಆಗ್ಲಿಲ್ಲ, ತುಂಬಾ ವೆಯ್ಟ್ ಮಾಡಿದ್ಲು. ಇದು ನಾರ್ಮಲ್ ಆಗ್ಲಿಲ್ಲ, ಬೇಡ ಮಗಳ ಮಾಡ್ಬಾರ್ದು. ಸೊ ಇವಳು ಸಿ ಸೆಕ್ಷನ್. ತುಂಬಾ ಕಷ್ಟ. ಆ ಒಂದು ಸಮಯ ನಾನು ಕಣ್ಣಲ್ಲಿ ನೋಡ್ಬಿಟ್ಟಿದೀನಿ. ತುಂಬಾ ಅಂದ್ರೆ ತುಂಬಾ ಕಷ್ಟ, ಹೇಳ್ಕೊಳಕ್ಕೆ ಆಗಲ್ಲ ಕಷ್ಟನ. ನಿಶುಗೌಡ 257 ಕೇಳ್ತಾ ಇದ್ರೆ, ತಂದೆ ಊರು ಯಾವ್ದು, ನಿಮ್ ಗಂಡನ ಊರು ಯಾವ್ದು ಹೇಳಿ. ತಂದೆ ಊರಾಗ್ಲೇ ಹೇಳಿದ್ನಲ್ಲ, ಮಂಡ್ಯದ ಹತ್ರ ನಾಗಮಂಗ್ಲ ಅಂತ. ನನ್ ಗಂಡನವರು ರಾಮನಗರದಲ್ಲಿರೋ ಮಾಗಡಿ. ಹೌದೌದೌದೌದೌದು. SKD 972 ಕೇಳ್ತಿದ್ರೆ, ನಿಮ್ ಗಂಡ ಬೊಗಳೆ ಬಿಡ್ತಾನೆ, ಕೆಲವೊಂದು ವಿಷಯ ಒಳ್ಳೇದಿರುತ್ತೆ, ಬಟ್ ಪ್ರಾಡಕ್ಟ್ ವಿಷಯ ಅಂತ ಬಂದ್ರೆ ಕ್ವಶನ್ ಮಾರ್ಕ್. ನನ್ ಗಂಡ ಏನ್ ಬೊಗ್ಳೆ ಬಿಡಲ್ಲ. ನಾನು ಖಂಡಿತ ಬೊಗಳೆನೆ ಬಿಡಬಹುದು, ಗೊತ್ತಿಲ್ಲ ನಿಮಗೆ. ಇಲ್ಲೊಂದು ನೀವೇ ಹೇಳಿದಿರಲ್ಲ, ಕೆಲವೊಂದು ಒಳ್ಳೆಯ ವಿಷಯ ಇರುತ್ತೆ ಅಂತ. ದಯವಿಟ್ಟು ಒಳ್ಳೇದನ್ನ ಮಾತ್ರ ತಗೊಳ್ಳಿ. ಬೊಗಳೆ ಬಿಡ್ತೀನಲ್ಲ, ಅದನ್ನ ಯಾರು ತಗೊಳಕ್ ಹೋಗ್ಬೇಡಿ. ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಹಂಗೆಲ್ಲ ವಹಿಸ್ಕೋಬಾರ್ದು. ಬೊಗಳೆ ಬಿಟ್ರೆ ದಯವಿಟ್ಟು ತಗೋಬೇಡಿ. ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನ ಮಾತ್ರ ತಗೊಳ್ಳಿ. ಬಸವರಾಜ್ ಅವ್ರು ಕೇಳ್ತಾ ಇದಾರೆ, ಮಗಳ ಸೈಲೆಂಟ್ ಕೇಳಿ. ಬಸವರಾಜ್ ಕೇಳ್ತಾ ಇದಾರೆ, ಮೇಡಮ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂಡ್ ನಿಮ್ಮೂರು ಯಾವುದು? ನನ್ನ ಎಜುಕೇಶನ್ ಬಂದು BSc ನರ್ಸಿಂಗ್. ಅಂಡ್ ನಮ್ಮೂರು ಹೇಳಿದ್ನಲ್ಲ ಆಲ್ರೆಡಿ, ನಾಗಮಂಗ್ಲ, ಮಂಡ್ಯದ ಹತ್ರ ಇರೋ ನಾಗಮಂಗ್ಲ ನಮ್ಮೂರು. ಪುಷ್ಪ ಅವ್ರು ಕೇಳ್ತಾ ಇದಾರೆ, ನನ್ನ ಗಂಡನಿಗೆ ಕಾಲ್ ಸರಿ ಇಲ್ಲ ಬ್ರೋ, ಅತ್ತಿಗೆ ಪ್ಲೀಸ್ ಹೆಲ್ಪ್ ಮಾಡಿ. ಸಿಸ್ಟರ್, ನನಗೆ DM ಮಾಡಿ, ನೀವು ಖಂಡಿತ ನನ್ನ ಕೈಲಾದಂತಹ ಸಹಾಯ ನಾವು ಮಾಡ್ತೀವಿ. ಆದಷ್ಟು ಬೇಗ ಹುಷಾರಾಗ್ಲಿ ನಿಮ್ಮ ಹಸ್ಬೆಂಡ್ಗೆ. ನಂಗೆ DM ಮಾಡಿ, ನನ್ನ ಕೈಲಾದಂತಹ ಸಹಾಯ ಮಾಡ್ತೀವಿ. ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಏನ್ ಮಗಳೇ, ಗಗನ್ ಗೌಡ, ನಿಮ್ಮಿಬ್ಬರ ತಿಂಗಳ ಅರ್ನಿಂಗ್ಸ್ ಎಷ್ಟು? ಒಂದೊಂದ್ಸಲ ಒಂದೊಂದ್ ತರ ಇರುತ್ತೆ. ನಾವು ಯಾವುದೇ ತರ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿಲ್ವಲ್ಲ, ನಾವು ದುಡ್ದಂಗೆ, ಅವ್ರು ಕೊಟ್ಟಂಗೆ ನಾವು ಈಸ್ಕೊಳ್ಳಂಗೆ, ನೀವು ಆಶೀರ್ವಾದ ಮಾಡ್ದಂಗೆ. ನಿಮ್ಮ ಆಶೀರ್ವಾದದ ಮೇಲೆ ನಮ್ಮ ಅರ್ನಿಂಗ್ಸ್ ಇರೋದು. ಯಾರು ಕಾಂಚನ ನಾಯಕ್ ಹೇಳ್ತಿದ್ರೆ, ನೀವು ಯಾವ ಊರಲ್ಲಿ ಇರೋದು? ನಿಮ್ಮ ಜಮೀನು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಹೇಳಿದ್ನಲ್ಲ, ನಮ್ಮೂರ್ ನಾಗಮಂಗ್ಲ ಅಂತ. ಹೌದು, ಇದೆಲ್ಲ ನಾಗಮಂಗ್ಲದ ಜಮೀನು. ಹೌದು, ಜಮೀನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಗ್ರೀನ್ರಿ. ಬಹಳ ಖುಷಿ ಆಗುತ್ತೆ ಇಲ್ಲಿ ವಿಡಿಯೋ ಮಾಡಕ್ಕೆ. ಮಿಸ್ಟರ್ ಮಹಾದೇವ್ ಕೇಳ್ತಾ ಇದ್ರೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್. ಮೊದಲು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ
ವಿಡಿಯೋ ಮಾಡಿ ನಂತರ ಬಯೋದಲ್ಲಿ ಕಂಟೆಂಟ್ ಕ್ರಿಯೇಟರ್ ಅಂತ ಹಾಕಿ ತಗೋ ಬರಲ್ಲ ನಾನು ಯಾಕ್ರಿ ಬೈತಾವ್ರೆ. ಏನಿಲ್ಲ ಬನ್ನಿ. ಯಾಕ್ರಪ್ಪ? ಅಣ್ಣ ಏನಣ್ಣ ನಿನ್ನ ಹೆಸರು? ಮಿಸ್ಟರ್ ಮಾದೇವಣ್ಣ. ಆಲ್ಮೋಸ್ಟ್ ಅನ್ನೋದು 1,500,000 ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ 1,500,000ದಲ್ಲಿ ಒಂದು ವಿಡಿಯೋನು ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳಣ್ಣ, ಇನ್ಸ್ಟಾಗ್ರಾಮ್ ಬಿಟ್ಟು ಹೋಗ್ಬಿಡ್ತೀನಿ ನಾನು. ಮನ್ಸಾರೆ ಹೇಳ್ಬೇಕು ಒಂದು ವಿಡಿಯೋನು ಇಷ್ಟ ಆಗಿಲ್ಲ ಅಂತ. ಅಣ್ಣ 1000 ವಿಡಿಯೋದಲ್ಲಿ ಒಂದು ವಿಡಿಯೋ ಇಷ್ಟ ಆದ್ರೂ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಲ್ಲ. ಓಕೆ ಆಯ್ತಣ್ಣ, ಅದು ಬೇಡ, ನನಗೇನು ಗೊತ್ತಿಲ್ಲ. ದಯವಿಟ್ಟು ನೀನು ನನಗೆ ಐಡಿಯಾ ಕೊಡೋಣ. ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಅಣ್ಣ. ಹೌದು, ನೀವು ಕಂಟೆಂಟ್ ನಾವು ಮಾಡ್ತೀವಿ. ಖಂಡಿತ ಮಾಡ್ತೀನಿ ಅಣ್ಣ. ಹೌದು. ಇದ್ರ ಮೇಲೆ ಇನ್ನೇನಣ್ಣ ಹೇಳಿ, ತಪ್ಪಿದ್ರೆ ಕ್ಷಮಿಸ್ಬಿಡೋಣ. ಅರಿ ಇನ್ನೊಬ್ರು ಕೇಳಿದ್ದಾರೆ, ಶಂಕರಮ್ಮು ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇಲ್ಲಿ ಸುಮಾರು ಒಂದು 300-400 ಜನ ಕೇಳಿದಾರೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. 100% ಇದು ಉತ್ತರ ಕೊಟ್ಟೆ ಕೊಡ್ತೀನಿ, ಒಂಚೂರು ವೆಯ್ಟ್ ಮಾಡಿ. ನೆಕ್ಸ್ಟ್ ಶೋಕಿದಾರ್ ಸಂಜೋನ್ ಅವ್ರು ಕೇಳ್ತಾ ಇದಾರೆ, ನಿಮ್ದು ವಾಯ್ಸ್ ತುಂಬಾ ಚೆನ್ನಾಗಿದೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮೂರು ಯಾವ್ದು ಸಿಸ್ಟರ್ ಅಂಡ್ ಬ್ರೋ? ಆಲ್ರೆಡಿ ಹೇಳಿದ್ನಲ್ಲ, ಮಂಡ್ಯದ ಹತ್ರ ಇರೋ ನಾಗಮಂಗ್ಲ. ಶಿವಲೀಲ ಅವ್ರು ಕೇಳ್ತಾ ಇದಾರೆ, ಅಕ್ಕ ನಿಮ್ಮ ಮನೆ ಹೊಲದಲ್ಲಿ ಇರೋದಾ? ಹೌದು, ನಮ್ಮ ಮನೆ ತೋಟದಲ್ಲಿರೋದು. ಊರಿಂದ ಆಚೆ, ಊರಿಂದ 1 ಕಿಲೋಮೀಟರ್ ಆಗುತ್ತೆ. ನಮ್ಮ ಮನೆ ಹತ್ರ ಓನ್ಲಿ 4 ಮನೆ ಇರೋದಷ್ಟೇ. 4 ಮನೆ ಇರುತ್ತೆ, ಪಕ್ಕದಲ್ಲಿ ಕೆರೆ ಇರುತ್ತೆ, ಸುತ್ತಲೂ ತೆಂಗಿನ ಮರ ಇರುತ್ತೆ, ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಬ್ಯೂಟಿಫುಲ್ ಆಗಿದೆ ನಿಜ. ಅಭಿ ಪವರ್ ಅವ್ರು ಕೇಳ್ತಾ ಇದಾರೆ, ಅಕ್ಕ ನಿಮ್ದು ಯೂಟ್ಯೂಬ್ ಮಂತ್ಲಿ ಅಮೌಂಟ್ ಎಷ್ಟಕ್ಕ? ದೇವ್ರನಿಗೂ 10 ರೂಪಾಯಿ ಕೂಡ ಇಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಇವಾಗ, ಅದು ಹೆಂಗೆ ಅರ್ನಿಂಗ್ಸ್ ಬರುತ್ತೆ? ಅಕ್ಕ ನಿಮ್ದು ಮಂಡ್ಯನ? ಹೌದು, ನಮ್ದು ಮಂಡ್ಯ. ನಮ್ದು ಕ್ಯೂರಿಯಾಸಿಟಿ ಏನಂತಂದ್ರೆ ಬರ್ತ್ಡೇ ಪಾರ್ಟಿ ಕೊಡುತ್ತಿಲ್ಲ, ಅದೇ ನಮಗೆ ದೊಡ್ಡ ಯೋಚನೆ. ಖಂಡಿತ ಬನ್ನಿ ಬ್ರದರ್, ನಿಮ್ಗಿಂತ ಹೆಚ್ಚಾ ಪಾರ್ಟಿ ಮಾಡ್ಬಿಡೋಣ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಡಾಕ್ಟ್ರೇ ಎಲ್ಲಿದ್ದೀರಾ? ಪಾಪು ಚೆನ್ನಾಗಿದ್ಯಾ? ಯಶು ನಂಗೆ ಗೊತ್ತಿರೋನೆ ಕ್ವಶನ್ ಕೇಳಿರೋದು ಇದು. ಡಾಕ್ಟರ್ ಚೆನ್ನಾಗಿದ್ದಾಳೆ ಅಂಡ್ ಪಾಪನು ತುಂಬಾ ಚೆನ್ನಾಗಿದ್ದಾಳೆ. ನಮ್ ಜೊತೆನೆ ಇದ್ದಾಳೆ ಊರಲ್ಲಿ. ನೋಡಿ ಹೆಂಗ್ ಆಟ ಆಡ್ತಾವಳೆ. ನಿಶುಗೌಡ ಅವ್ರು ಕೇಳ್ತಿದ್ರೆ ಎತ್ಕೋತೀನಿ. ನಿಶುಗೌಡ ಅವ್ರು ಕೇಳ್ತಿದ್ರೆ, ಮತ್ತೆ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡೋದು ಹೇಳಿ ಪ್ಲೀಸ್. ನಾನು ಒಂದೊಂದ್ ಟೈಮ್ ಒಂದೊಂದ್ ಸನ್ಸ್ಕ್ರೀನ್ ತಗೋತೀನಿ. ಈ ಟೈಮ್ ಯಾವ್ದಷ್ಟಿದೀನಿ ಮರ್ತೋಗಿದೆ ನನ್ಗೆ. ಏನ್ ಮಾಡೋಣ, ಬ್ಯೂಟಿ ಬಗ್ಗೆ ದಯವಿಟ್ಟು ಇವಳನ್ನ ಕೇಳಕ್ ಹೋಗ್ಬಿಡಿ. ಇವಳು ಅದನ್ನೆಲ್ಲ ಮೇಂಟೈನ್ ಮಾಡಾಕಿದ್ರೆ ಚೆನ್ನಾಗಿರೋಳು. ಏನ ಅವಳು ಖುಷಿ ಅದು. ನೇತ್ರ ಅವ್ರು ಕೇಳ್ತಾ ಇದಾರೆ, ಹೌ ಮಚ್ ಇನ್ಕಮ್ ಯುವರ್ ಅರ್ನಿಂಗ್ಸ್ ಮಂತ್ಲಿ ಅಂಡ್ ಟೆಲ್ ಮಿ ವರ್ಕ್ ಫ್ರಮ್ ಹೋಮ್ ಜಾಬ್ ಯುವರ್. ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಗೊತ್ತಿಲ್ಲ, ಅದು 100ಕ್ಕೆ 10% ಅಷ್ಟೇ ಸಕ್ಸಸ್ ಆಗುತ್ತೆ, 90% ಫೇಲ್ಯೂರ್ ಆಗುತ್ತೆ. ಸುಮ್ಮನೆ ದುಡ್ಡು ಕಳಿಸ್ಕೊತಾರೆ. ದಯವಿಟ್ಟು ಅವೆಲ್ಲ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟು ಮಹೇಶ್ ಅವ್ರು ಮಗಳೇ ಕೂದಲು ಮಹೇಶ್ ಅವ್ರು ಹೇಳ್ತಾ ಇದ್ದಾರೆ, ಒಳ್ಳೊಳ್ಳೆ ವಿಷಯಗಳನ್ನ ಪ್ರಮೋಷನ್ ಮಾಡಿ ದಯವಿಟ್ಟು. ಖಂಡಿತ ಬ್ರದರ್, 100% ನೀವು ಹೇಳಿದ್ನ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಅಲ್ಲಿ ಪಾಪು ನೀನ್ ನೋಡ್ತಿದಾರ ನೋಡಲ್ಲಿ, ಅಲ್ಲಿ ಅಲ್ಲಿ. ಈ ಕ್ವಶನ್ ತುಂಬಾ ಡಿಫ್ರೆಂಟ್ ಆಗೈತೆ. ಇಟ್ಸ್ ಮೀ ರೋಹಿತ್ ಅಂತೆ. ಗೋಪಿ ಅಣ್ಣನ ಹಳೆ ಲವ್ ಸ್ಟೋರಿ ಏನಾದ್ರು ಇದ್ರೆ ಅದು ನಿಮ್ಗೆ ಗೊತ್ತಿದ್ರೆ ಹೇಳಿ. ಅಯ್ಯೋ, ಹಳೆದೆಲ್ಲ ಯಾಕೆ ಬಿಡ್ರಿ, ಅದು ಅವಳೇ ಬಿಟ್ಬಿಡ್ಲು. ಸಾಗರ್ ಕೇಳ್ತಾ ಇದಾರೆ, ಸಿಸ್ ಪಾಪುಗೆ ಎಷ್ಟು ಮಂತ್ ಮತ್ತೆ ವೆಯ್ಟ್ ಎಷ್ಟಿದ್ದಾಳೆ? ಪಾಪುಗೆ ಇವಾಗ 8 ಕಂಪ್ಲೀಟ್ ಆಗಿ 9 ರನ್ನಿಂಗು. ಇವಾಗ 7.5 to 8 ಇದ್ದಾಳೆ. ಗೌಡ್ ಹುಡುಗ ರಾಮ್ ಕೇಳ್ತಾ ಇದ್ದಾರೆ, ಡಿ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ? ಬ್ರದರ್ ಗೊತ್ತಿಲ್ಲ, ಆದಷ್ಟು ಬೇಗ ಡಿ ಬಾಸ್ ಅವ್ರು ಆಚೆ ಬರ್ರೇನದೇ ನಮ್ಮೆಲ್ಲ ಒಂದು ಆಸೆ ಆಗಿರುತ್ತೆ. ಡಿ ಬಾಸ್ ಬೇಗ ಆಚೆ ಬನ್ನಿ. ಶ್ವೇತಾ ಅವ್ರು ಕೇಳ್ತಾ ಇದ್ದಾರೆ, ನಮ್ಮ ಮಗುಗೆ ಏನಾದರೂ ಕೊಡಿಸ್ತೀನಿ, 1000 ಅಮೌಂಟ್ ಕೊಡ್ತೀರಾ ಪ್ಲೀಸ್? ಏನು ಕೊಡಿಸ್ತೀರಾ ಅಂತ ಆದ್ರೂ ಕೇಳಬೇಕಲ್ವ? ಏನಾದರೂ ಕೊಡಿಸ್ತೀನಿ ಅಂತಂದ್ರೆ ಏನು ತಿಳ್ಕೊಬೇಕು ನಾವು ಸಿಸ್ಟರ್? ಐಶ್ ಅವ್ರು ಕೇಳ್ತಾ ಇದ್ದಾರೆ, ನಿಮ್ದು ಮದುವೆ ಆಗಿ ಎಷ್ಟು ಇಯರ್ ಆಯ್ತು ಅಕ್ಕ? ನಮ್ಮ ಮದುವೆ ಆಗಿ 1.5 year ಕಂಪ್ಲೀಟ್ ಆಯ್ತು. ಈ ಜನವರಿಗೆ 1 year ಅಂಡ್ ಈಗ 6 months. ಟೋಟಲ್ 1.5 year ಕಂಪ್ಲೀಟ್ ಆಗಿದೆ. ಪ್ರಮೋದ್ ಗುಳಿ ಅವ್ರು ಕೇಳ್ತಾ ಇದ್ದಾರೆ, ನೀವು ಮೇಕಪ್ ಹಾಕೊಂಡು ರೀಲ್ಸ್ ಮಾಡ್ತೀರಾ? ಇದಕ್ಕೆ ಸರಿಯಾದ ಉತ್ತರ ಕೊಡಿ, ಕರೆಕ್ಟಾಗಿ ಹೇಳು. ಹೌದು, ಮೇಕಪ್ ಹಾಕೊಂಡು ರೀಲ್ಸ್ ಮಾಡೋದು. ಇಲ್ಲ ಅಂದ್ರೆ ನೀವು ನೋಡಲ್ವಲ್ಲ, ವಿಡಿಯೋ ಮಾಡಲ್ವಲ್ಲ. ಇಲ್ಲ, ಸಮ್ಟೈಮ್ಸ್ ಫಿಲ್ಟರ್ ಕೂಡ ಯೂಸ್ ಮಾಡ್ತೀನಿ. ಮೇಘ ಪ್ರಸನ್ನ ಕೇಳ್ತಾ ಇದ್ದಾರೆ, ನಿಮ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಮತ್ತೆ ನಿಮ್ಮ ನೇಟಿವ್ ಯಾವುದು? ಪ್ರೆಸೆಂಟ್ ನೀವು ಎಲ್ಲಿರೋದು? ಇವಾಗ ನಾವು ಸ್ಟಾರ್ಟಿಂಗ್ ಹೇಳಿರೋ ಪ್ರಕಾರ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋ ಕ್ವಶನ್ಗೆ ನಿಮ್ಗೆ ಆನ್ಸರ್ ಬೇಕು ಅಂತಂದ್ರೆ ವಿಡಿಯೋನ ಫುಲ್ ನೋಡ್ಬೇಕು. ಹೇಳು. ನಮ್ಮ ನೇಟಿವ್ ಬಂದು ಆಲ್ರೆಡಿ ಹೇಳಿದ್ನಲ್ಲ, ಮಂಡ್ಯದ ಹತ್ರ ಇರೋ ನಾಗಮಂಗ್ಲ. ಓಕೆ, ಇನ್ನು ಸುಮಾರು ಕ್ವಶನ್ಸ್ ಇದೆ. ಇರ್ಮಗಳೇ ಯಾಕವಾ ಕೇಳಿದ್ರು ಬೇಗ. ರೀ ಗಂಗಾಗೌಡ ಅನ್ನೋರು ಕೇಳಿದ್ದಾರೆ, ಅಣ್ಣ ನೀವು ತೋಟ ವ್ಯವಸಾಯ ಮಾಡ್ತೀರಾ ಅಂತ. ವ್ಯವಸಾಯ ಮಾಡಕ್ ತುಂಬಾ ಇಷ್ಟ, ಆದ್ರೆ ಏನು ಮಾಡಕ್ ಬರಲ್ಲ. ಏನ್ ಮಾಡ್ಲಿ, ಖಂಡಿತ ಕಲ್ತ್ಕೊತೀನಿ. ಪೂಜಾ ಅವ್ರು ಕೇಳಿದ್ದಾರೆ, ಅಣ್ಣ ನಿಮ್ ಪಾಪು ನೇಮ್ ಏನು ಅಂತ. ಧನ್ಯತಾ ಗೌಡ. ನನ್ನ ಮಗಳ ಹೆಸರು ಧನ್ಯತಾ ಗೌಡ. ಹೇಳೋ ಅಲ್ಲಿ ಧನ್ಯತಾ ಅಂತ ಹೇಳು. ಧನ್ಯತಾ. ಅಂಡ್ ಇನ್ನೊಬ್ರು ನೇತ್ರ ಮಿಲನ್ ಅನ್ನೋರು ಕೇಳಿದ್ದಾರೆ, ಯೂಟ್ಯೂಬ್ ಇಂದ ಎಷ್ಟು ಅಮೌಂಟ್ ಬರ್ತಿದೆ ಅಂತ. 10 ರೂಪಾಯಿ ಬರ್ತಿಲ್ಲ ಸಿಸ್ಟರ್. ಖಂಡಿತ ಮುಂದಕ್ಕೆ ಬಂದ್ರೆ ನಿಮ್ಗೆ ಹೇಳ್ತೀನಿ ನಾನು.
ಗಂಗಾಧರಿ 57 ಅನ್ನೋರು ಕೇಳ್ತಿದ್ದಾರೆ, ಅಣ್ಣ ಅಕ್ಕ ನಾನು ನಿಮ್ಮ ದೊಡ್ಡ ಫ್ಯಾನ್, ನಾನು ನಿಮ್ಮ ವಿಡಿಯೋನ ಮಿಸ್ ಮಾಡದೆ ನೋಡ್ತೀನಿ, ಪಾಪು ನೇಮ್ ಏನು ಅಂತ ಹೇಳಿ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳ ಹೆಸರು ಬಂದ್ಬಿಟ್ಟು ಧನ್ಯತಾ ಗೌಡ. ಹೇಳಲ್ಲಿ. ಅಂಡ್ ಕೀರ್ತಿ ಕುಲಕರ್ಣಿ ಅವ್ರು ಕೇಳ್ತಿದ್ದಾರೆ, ವಾಟ್ ಆರ್ ಯು ವರ್ಕಿಂಗ್ ಅಂಡ್ ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್ ಅಂಡ್ ಇಂದು ಅಕ್ಕ ಕ್ವಾಲಿಫಿಕೇಶನ್ಸ್. ನಾನು ಸದ್ಯಕ್ಕೆ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ, ಅದೇ ನನ್ನ ಮೇನ್ ಕೆಲಸ ಆಗಿರುತ್ತೆ. ನನ್ನ ಕ್ವಾಲಿಫಿಕೇಶನ್ ಮಾಸ್ಟರ್ ಡಿಗ್ರಿ ಆಗಿದೆ, ಇಂದುದು BSc ನರ್ಸಿಂಗ್ ಆಗಿದೆ. ಸೊ ಇಬ್ರು ಅನ್ಎಂಪ್ಲಾಯ್ಗಳು. ಆಯ್ತು. ಇನ್ನೊಬ್ರು ಕೇಳಿದ್ದಾರೆ, ಪವನ್ ರಾಜಾಚಾರಿ ಅವರು, ಬ್ರೋ ನಿಮ್ಮ ಮದುವೆ ಆಗಿರೋದು ಯಾವಾಗ, ಮದುವೆ ಡೇಟ್ ಏನು ಅಂತ. ಇವಾಗ ಟಾಸ್ಕ್ ಹೇಳು, ಮದುವೆ ಡೇಟ್ ಯಾವ್ದೈತೆ ಹೇಳು. ಮದುವೆ ಡೇಟ್ January 17, 18 ರೀ. ನಾನೇನ್ ಮಂಗನ? ಕರೆಕ್ಟ್. ಇಲ್ಲ ನಾಗಮಂಗಲದಲ್ಲಿ ಮದುವೆ ಆಗಿದೆ. ಇನ್ನೊಬ್ರು ಕ್ವಶನ್ ಕೇಳಿದ್ದಾರೆ ರೀ, ಬೇಡ ಬಿಡಿ. ಹೇಳೆ. ಎಷ್ಟು ಜನ ಮಕ್ಳು? ರಾಜ್ ಅನ್ನೋರೊಬ್ರು ಕೇಳಿದ್ರೆ, ಸಖತ್ ಫನ್ನಿಯಾಗಿ ಕೇಳಿದ್ದಾರೆ, ಎಷ್ಟ್ ಜನ ಮಕ್ಳು ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದೀರಾ ಬ್ರದರ್ ಅಂತ. ಸದ್ಯಕ್ಕೆ ಒಬ್ಳೆ ಮಗಳು. ಲೈಫಲ್ಲಿ ನನ್ನ ಮಗಳನ್ನ ನಾನು ಕಂಪ್ಲೀಟ್ ಆಗಿ ಸೆಟ್ಲ್ ಮಾಡಿದ್ರೆ ಖಂಡಿತ ಇನ್ನೊಂದು ಮಗು ಪ್ಲಾನ್ ಮಾಡ್ತೀನಿ. ಯಾಕೆ ಮುಖ ನೋಡ್ತಿದ್ದೆ ಮುಂದಕ್ಕೆ ಹೋದು ರಾಜೇಂದ್ರ ಚೈತ್ರ ಅನ್ನೋರು ಕೇಳ್ತಿದ್ದಾರೆ ರೀ, ನಿಮ್ ಜೋಡಿ ಸೂಪರ್ ಅಣ್ಣ ಅಂತ. ಥ್ಯಾಂಕ್ ಯು ಸೋ ಮಚ್. ಕೇಳ್ತಿಲ್ಲ ಅವ್ರು ಹೇಳ್ತಾ ಇರೋದು. ಹೌದು ರೀ. ತಿಮ್ಮಣ್ಣ 1109 ಅವ್ರು ಕೇಳಿದ್ದಾರೆ, ಅಣ್ಣ ನಾನು ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ, ಅವಳಿಗೆ ನಾನು ಇಷ್ಟ, ನನಗೆ ಅವಳು ಇಷ್ಟ, ಮನೆಯಲ್ಲಿ ಒಪ್ತಾ ಇಲ್ಲ. ಆ ಹುಡುಗಿ ನಿಮ್ಮನ್ನ ಮನ್ಸಾರೆ ಇಷ್ಟಪಟ್ಟಿದ್ರೆ ಬ್ರದರ್ ದಯವಿಟ್ಟು ಕಳ್ಕೊಳಕ್ ಹೋಗ್ಬೇಡಿ. ಕಷ್ಟಪಟ್ಟಾದ್ರೂ ಪರವಾಗಿಲ್ಲ, ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಬೇಕು, ಮನೆಯವ್ರನ್ನ ಒಪ್ಸಿ ಮದುವೆ ಆಗಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಮದುವೆ ಕರೆಯೋದು ಮರಿಬೇಡಿ. ಅಂಡ್ ಇನ್ನೊಬ್ರು ಕೇಳಿದ್ದಾರೆ, ಅಪ್ಪು ಕುಲಕರ್ಣಿ ಅನ್ನೋರೆ, ನಿಮ್ಮ ನೋಡ್ಬೇಕು ಅಣ್ಣ ಅತ್ತಿಗೆ ನಾನು. ಬ್ರದರ್ ನೋಡಿ, ಹಾಯ್ ಹಾಯ್ ಮಗಳಲ್ಲಿ ಹಾಯ್ 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 ನೋಡ್ರ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಬ್ರದರ್ ಸಿಗೋಣ. ಇನ್ನೊಬ್ರು ಕೇಳಿದ್ದಾರೆ, ಅಯ್ಯಮ್ಮ ಶ್ರೀನಿವಾಸ್ ಬ್ರೋ ದಯವಿಟ್ಟು ಬೆಟ್ಟಿಂಗ್ ಪ್ರಮೋಷನ್ ಮಾಡಬೇಡಿ. ಸಾರಿ ಬ್ರದರ್, ಖಂಡಿತ ಆದಷ್ಟು ಕಮ್ಮಿ ಮಾಡ್ಬಿಟ್ಟಿದ್ದೀನಿ, ನಿಲ್ಸೇ ಬಿಡ್ತೀನಿ. ಆಯ್ತು ಆಯ್ತು. ಕಾಲ್ಮಿ ರವಣ್, ನಿಮ್ ಮನೇಲಿ ಅಡುಗೆಗೆ ಬಳಸೋ ಉಪ್ಪು ಕಲ್ಲುಪ್ಪ ಆರ್ ಚಿಂದುಪ್ಪ ಅಂತ ಕೇಳಿದ್ದಾರೆ. ಗೊತ್ತಿಲ್ಲ ನಮ್ಮ ಯಾವ ಉಪ್ಪ. ನೀನ್ ಯಾವ್ದಾಕ್ತೆ? ನಾನು ಸಣ್ಣ ಉಪ್ಪು ಯೂಸ್ ಮಾಡ್ತೀನಿ, ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಎರಡು ಉಪ್ಪು ಯೂಸ್ ಮಾಡ್ತೀನಿ. ಯಾರು ಚಿನ್ನುಪ್ಪ ಅಂತ ನಂಗೆ ಕೇಳೇ ಇಲ್ಲ. ಇದು ಫಸ್ಟ್. ಕಾಲ್ಮಿ ರಕ್ಷಿ ಅಂತೆ, ಬ್ರೋ ನಿಮ್ ಲೈಫ್ ಹೇಗಿದೆ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲೈಫ್ ತುಂಬಾ ಚೆನ್ನಾಗಿದೆ. ಮ್ಯಾರೇಜ್ ಯಾವ್ದಂತ ಇಷ್ಟೆಲ್ಲ ಹೇಳ್ತೀನಿ ಈಗಲೇ. ಇನ್ನೊಬ್ರು ಮನೋಜ್ ಮನೋನ್ ಅವ್ರು ಕೇಳಿದ್ದಾರೆ, ನಿಮ್ ಬ್ಯಾಚುಲರ್ ಲೈಫ್ಗೂ ಆಮೇಲೆ ಮದ್ವೆ ಆಗಿರೋ ಲೈಫ್ ಅಂತ. ನೋಡಿರಲ್ಲ, ಮುಂಚೆ ಯಾರು ಈ ತರ ಹೇಳ್ತಾ ಇರ್ಲಿಲ್ಲ, ಇವಾಗ ಡವ್ ಈ ತರ ಎಲ್ಲ ಹೇಳ್ತಾರೆ. ಒಂದೊಂದ್ಸಲ ಅನ್ಸುತ್ತೆ ಬ್ಯಾಚುಲರ್ ಸೂಪರ್ ಅಂತ, ಒಂದೊಂದ್ಸಲ ಅನ್ಸುತ್ತೆ ಮದುವೆ ಲೈಫ್ ಸೂಪರ್ ಅಂತ. ಪಾಪ ತುಂಬಾ ಹೇಳ್ತಾ ಇದ್ಲು, ಅದಕ್ಕೆ ಅವಳನ್ನ ಮನೆಗ್ ಬಿಟ್ಟಿದೀವಿ. ಮಿಕ್ಕಿದಕ್ಕೆ ನಾವು ಉತ್ತರ ಕೊಡ್ತಾ ಹೋಗ್ತೀವಿ. ರೆಡಿ. ಡಾರ್ಲಿಂಗ್ ಪ್ರಸಾದ್ ಅನ್ನೋರು ಕೇಳ್ತಿದ್ದಾರೆ, ಬ್ರೋ ನಿಮ್ ಆಂಬಿಷನ್ ಏನು ಅಂತ ಹೇಳ್ತೀರಾ? ಬ್ರದರ್, ನನ್ನ ಆಂಬಿಷನ್ ತುಂಬಾ ದೊಡ್ಡದೆಲ್ಲ ಏನಿಲ್ಲ. ನನ್ನನ್ನು ನಂಬಿ ಸಹಾಯ ಕೇಳ್ಕೊಂಡು ಯಾರು ಒಂದು 4 ಜನ ಬಂದ್ರೆ ಅವ್ರಿಗೆ ಇಲ್ಲ ಅಂತ ಅಂದೆ ನನ್ನ ಕೈಲಾದಂತ ಸಹಾಯ ಮಾಡಿ ಕಳಿಸ್ಬೇಕು. ಆ ಲೆವೆಲ್ ನಾನು ಬೆಳೆದ್ರೆ ಸಾಕು, ಬೇರೆ ಏನು ಆಸೆ ಇಲ್ಲ ನನಗೆ. ಇನ್ನೊಬ್ರು ದರ್ಶನ್ ಅಂತ ಕೇಳ್ತಿದ್ದಾರೆ, ಬ್ರೋ ಲೈಫ್ ಮದ್ವೆ ಆದ್ಮೇಲೆ ಹುಡುಗರ್ಗೆ ಯಾವ ತರ ಚೇಂಜ್ ಆಗುತ್ತೆ ಅಂಡ್ ಎಲ್ಲಾ ಫ್ರೆಂಡ್ಸ್ನ ದೂರ ಮಾಡ್ಕೋಬೇಕಾ? ನಿಮ್ ಕ್ವಶನ್ ಚೆನ್ನಾಗಿದೆ. ಯಾವ ಫ್ರೆಂಡ್ಸ್ನು ದೂರ ಮಾಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಬರಲ್ಲ. ಮದುವೆ ಆದ್ಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಮ್ಮ ಕೈಲಿರುತ್ತೆ ಎಲ್ಲಾನು. ಹೆಂಡತಿಗೆ ಎಷ್ಟು ಟೈಮ್ ಕೊಡಬೇಕು, ತನ್ನ ಇಷ್ಟಪಡೋ ಫ್ರೆಂಡ್ಸಿಗೆ ಎಷ್ಟು ಟೈಮ್ ಕೊಡಬೇಕು, ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಲೈಫೇ ವೇಸ್ಟು. ನಮಗೆ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಲೈಫ್ ಅಟ್ಟಾರ್ ಫ್ಲಾಪ್ ಅನ್ಕೋಬೇಡಿ. ಒಂದು ಖುಷಿನ ಒಂದು ದುಃಖನ ಹಂಚ್ಕೊಳಕ್ ಒಬ್ಬ ಒಳ್ಳೆ ಫ್ರೆಂಡ್ ಬೇಕೇ ಬೇಕು ಪ್ರತಿಯೊಬ್ಬರ ಲೈಫಲ್ಲೂ. ಇನ್ನೊಬ್ರು ಕ್ವಶನ್ ಕೇಳ್ತಿದ್ದಾರೆ, ಐಶು ಶೆಟ್ಟಿ ಅನ್ನೋರು. ಸಕ್ಕದಾಗಿದೆ ಕ್ವಶನ್. ನಿಮ್ ಲೈಫ್ ಅಲ್ಲಿ ಯಾರನ್ನಾದ್ರೂ ಇನ್ಸ್ಪಿರೇಷನ್ ಅಂತ ತಗೊಂಡಿದ್ದೀರಾ? ಅಂಡ್ ಹೂ ಇಸ್ ಯುವರ್ ಬೆಸ್ಟ್ ಇನ್ಸ್ಪಿರೇಷನ್ ಇನ್ ಯುವರ್ ಲೈಫ್ ಟೈಮ್? ಕಷ್ಟಪಟ್ಟು ಬೆಳೆದು ಬಂದು ಇವತ್ತು ದೊಡ್ಡ ಲೆವೆಲ್ಗೆ ಯಾರ್ಯಾರೆಲ್ಲ ನಿಂತಿದ್ದಾರೆ ಅವ್ರು ಎಲ್ಲರೂ ನಾನು ಸ್ಫೂರ್ತಿಯಾಗಿ ತಗೋತೀನಿ, ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ರಾಕಿಂಗ್ ಸ್ಟಾರ್ ಯಶ್ ಅವರು, ಎಲ್ರಿಗೂ ಗೊತ್ತು. ಅವ್ರು ಸುಮಾರು ವಿಡಿಯೋಗಳೆಲ್ಲ ಹೇಳಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಅಲ್ಲೆಲ್ಲ ಮೆಜೆಸ್ಟಿಕಲ್ಲಿ ಹೋಗಿ ಮಲ್ಕೊಂಡಿದೆ. ಆ ವಿಡಿಯೋಗಳೆಲ್ಲ ನೋಡಿದ್ಮೇಲೆ ನಾನು ಏನೇನು ಕಷ್ಟಪಟ್ಟಿಲ್ಲ ಅವರು ಲೈಫಲ್ಲಿ, ನಾನು ಏನೂ ಪಟ್ಟಿಲ್ಲ ಅನ್ನಿಸ್ಬಿಡ್ತು. ಸಾಧಕರನ್ನ ನಾನು ಯಾವಾಗಲೂ ಇನ್ಸ್ಪೈರ್ ಆಗಿ ತಗೋತೀನಿ. ರೀ ಇನ್ನೊಬ್ರು ಧನುಷ್ ಶ್ರೀನಿವಾಸ್ ಅಂತ ಕ್ವಶನ್ ಕೇಳ್ತಿದ್ದಾರೆ, ಅವ್ರು ನಿಮಗೆ ಗೊತ್ತು ಅನ್ಸುತ್ತೆ. ನಿಮ್ ಮನೇಲಿ ಒಂದು ಬೆಕ್ಕು ಮೊಟ್ಟೆ ಇಡುತ್ತೆ, ಆ ಮೊಟ್ಟೆಯಿಂದ ಕೋಳಿ ಆಚೆ ಬರುತ್ತೆ, ಏನ್ ರೀಸನ್ ಇರ್ಬೋದು ಅಂತ ತುಂಬಾ ಫನ್ನಿಯಾಗಿ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಮಾಡಿ. ಈಗ ಮೊಟ್ಟೆ ಇಟ್ಟಿದ್ಯಾರು? ಬೆಕ್ಕು. ಬೆಕ್ಕು. ಮುಂದಕ್ಕೆ ಏನಾಯ್ತು? ಕೋಳಿ ಈಚೆ ಬಂತಂತೆ. ಮೊಟ್ಟೆ ಇಟ್ಟಿದ್ದು ಬೆಕ್ಕು, ಕೋಳಿ ಆಚೆ ಬಂತು. ಓಕೆ, ಐ ಥಿಂಕ್ ಆ ಬೆಕ್ಕು ಹುಲಿನ ಸಿಂಹನ ಮದುವೆ ಆಗಿರುತ್ತೆ.
ಹೂ ಕಣೆ. ಓಕೆ. ಚೆನ್ನಾಗಿದ್ಯಾ? ಕರೆಕ್ಟ್ ಉತ್ತರ ಬ್ರದರ್, ಚೆಕ್ ಮಾಡ್ಕೊಳ್ಳಿ. ಇನ್ನೊಬ್ರು ಗಣೇಶ್ ಅನ್ನೋರು ಕೇಳ್ತಿದ್ದಾರೆ ನಿಮ್ದು ಹೇಳ್ತಿದ್ದಾರೆ ನಿಮ್ದು ಸೂಪರ್ ಜೋಡಿ ಅಂತ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು. ಅಂಡ್ ಇನ್ನೊಬ್ರು ಭೂಮಿಕಾ ಅನ್ನೋರು ಕೇಳ್ತಿದ್ದಾರೆ ನಿಮ್ದು ಹಾಸನ ಹತ್ರ ಯಾವ ಊರು ಸಿಸಿ ಹೇಳಿ ನಿಮ್ದು. ನಾಗಮಂಗಲ. ಅಣ್ಣ ನಿನ್ ಫೇವ್ರೆಟ್ ಕಾರ್ ಯಾರು ಕೇಳಿರೋದು? ತರುಣ್, ಇವಾಗ ತಾನೇ ಮಾತಾಡ್ಕೊ ಬಂದ್ವಿ ಈ ಕ್ವಶನ್ ಬಗ್ಗೆ. ಬ್ರದರ್ ನನ್ನ ಫೇವ್ರೆಟ್ ಕಾರ್ ಬಲೆನೋ, ಮಾರುತಿ ಬಲೆನೋ ಇವತ್ತು ನನ್ನ ಹತ್ರ ಇದೆ. ಸೊ ನನ್ನ ಲಕ್ಕಿಯೆಸ್ಟ್ ನನ್ನ ಫೇವ್ರೆಟ್ ಕಾರ್ ಅಂತಂದ್ರೆ ಬಲೆನೋ. ಕೋಟಿ ಬೆಲೆ ಬಾಳೋ ಕಾರ್ ಬಂದ್ರು ನನ್ನ ಲೈಫಲ್ಲಿ ಬಲೆನೋನೇ ಫಸ್ಟ್ ಆಗಿರುತ್ತೆ. ಲಕ್ಕಿ ಕಾರ್. ತುಂಬಾ ಎಮೋಷನಲ್ ಆಗಿ ಕ್ವಶನ್ ಕೇಳಿದಾರೆ ರೀ, ನಾಗು ಪೂಜಾರಿ ಅಂತ. ಅಣ್ಣ ನನ್ನ ಹುಡುಗಿ ಮಿಸ್ ಆಗಿ ಹೋಗ್ತಿದ್ದಾಳೆ, ಅದಕ್ಕೆ ನಾನು ಏನ್ ಮಾಡಿದ್ರೆ ಬರ್ತಾಳೆ ವಾಪಸ್ ಹೇಳಿ ಅಣ್ಣ, ನಿಯತ್ತಾಗಿ ಪ್ರೀತಿ ಮಾಡ್ತಿದೀನಿ ಅಂತ ಕೇಳಿದ್ದಾರೆ. ನಿಯತ್ತಾಗಿ ಮಾಡಿದ್ರೆ ತಾನೆ ಆ ಹುಡುಗಿ ನಿಮಗೆ ಸಿಗೋ ಡೌಟೇ ಬಿಡಿ. ಒಂದು ಮಾತು ಹೇಳ್ತೀನಿ, ನೀವೆಷ್ಟು ನಿಯತ್ತಾಗಿದ್ರೋ ಅದೇ ಥರ ಆ ಹುಡುಗಿನೂ ನಿಮ್ಮ ವಿಚಾರದಲ್ಲಿ ನಿಯತ್ತಾಗಿದ್ದರೆ ನಿಮ್ಮನ್ನ ಬಿಟ್ಟೋಗೋ ಮಾತೇ ಇಲ್ಲ. ಟ್ರೂ ಲವ್ ನೆವರ್ ಎಂಡ್ ಅಂತ ಹೇಳ್ತಾರಲ್ಲ, ಸೊ ಆ ಹುಡುಗಿನೂ ನಿಮ್ಮೊಟ್ಟಿಗೆ ನಿಯತ್ತಾಗಿದ್ರೆ ಬಿಟ್ಟೋಗಲ್ಲ, ವಾಪಸ್ ಬಂದೇ ಬರ್ತಾಳೆ. ಕೆಟ್ಟ ದಾರಿಗೆ ಹೋಗ್ಬಿಡಿ, ಒಳ್ಳೆ ದಾರಿಲಿ ಕಾಯ್ತಾ ಇರಿ. ಇನ್ನೊಬ್ರು ರಚ್ಚು ನಾಯಕ್ ಅಂತ ಕ್ವಶನ್ ಕೇಳಿದ್ದಾರೆ, ಹೆಣ್ಣು ಮಗು ಶಾಪ ಅಲ್ಲ ವರ ಅಂತ ಒಂದು ವಿಡಿಯೋ ಮಾಡಿದ್ರಲ್ಲ, ಅದು ಬೇಕಂತೆ, ಅವ್ರಿಗೆ ಕಳ್ಸಿಕೊಡ್ಬೇಕಂತೆ. ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪಿನ್ ಮಾಡಿದೀನಿ ನೋಡಿ, ಮೇಲೆ ಇದೆ, ಇವಾಗಲೇ ಸಿಕ್ಕತ್ತೆ ನಿಮಗೆ. ಇನ್ನೊಬ್ರು ರೀ ತುಳಸಿ ಅವ್ರ ಕ್ವಶನ್ ಕೇಳಿದ್ದಾರೆ, ಅಣ್ಣ ನನ್ನ ಅಮ್ಮಂಗೆ ಕ್ಯಾನ್ಸರ್ ಇದೆ, ಹಾಸ್ಪಿಟಲ್ಗೆ ತುಂಬಾ ತೋರಿಸ್ತಿದೀವಿ, ಆದ್ರೂ ಕಡಿಮೆ ಆಗ್ತಿಲ್ಲ ಅಣ್ಣ, ಪ್ಲೀಸ್ ಹೆಲ್ಪ್ ಮಾಡು ಅಣ್ಣ, ಯಾವ್ದಾದ್ರು ಒಳ್ಳೆ ಒಂದು ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲ್ನ ಹುಡ್ಕೊಡು ಅಣ್ಣ ಅಂತ ಕ್ವಶನ್ ಕೇಳಿದ್ದಾರೆ. ಹೆಸರು? ತುಳಸಿ ಅವರೇ, ನನ್ನ ಕೈಲಾದಂಥ ಸಹಾಯ ಖಂಡಿತ ನಾನು ಮಾಡ್ತೀನಿ. ತಾಯಿಗೆ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದೀರಾ, ಸೊ ಆದಷ್ಟು ಬೇಗ ಗುಣಮುಖರಾಗಲಿ. ನನ್ನ ಕೈಲಾದಂಥ ಸಹಾಯ ಮಾಡ್ತೀನಿ. ನನ್ನಿಂದ ನಿಮ್ಗೆ ಏನು ಸಹಾಯ ಬೇಕು ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಇನ್ಬಾಕ್ಸ್ ಮಾಡಿ, ನಾನು ನಿಮ್ಮ ನಂಬರ್ ಶೇರ್ ಮಾಡ್ತೀನಿ. ನನ್ನ ಕೈಲಾದಂತಹ ಸಹಾಯ ನಾನು ಖಂಡಿತ ಮಾಡಿಕೊಡ್ತೀನಿ. ಆದಷ್ಟು ಬೇಗ ಅಮ್ಮಂಗೂ ಆ ಕಾಯಿಲೆ ವಾಸಿ ಆಗಲಿ. ಆ್ಯಂಡ್ ಇನ್ನೊಬ್ರು ಕೇಳಿದ್ದಾರೆ, ಕಾಲ್ ಮಿ ಶಿವರಾಜ್ ಅನ್ನೋರು, ನಿಮ್ಮ ಪಾಪು ಜೊತೆ ಪ್ಲೇಯಿಂಗ್ ವ್ಲಾಗ್ ಮಾಡಿ ಅಣ್ಣ ಅಕ್ಕ. ಇವಾಗಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ಪ್ಲೇಯಿಂಗು, ಟ್ರಾವೆಲಿಂಗು, ಈಟಿಂಗು, ಸ್ಲೀಪಿಂಗು ಪ್ರತಿಯೊಂದು ಮಾಡ್ತೀವಿ. ಹೌದು. ಇನ್ನೊಬ್ರು ಮಂಜು ಅನ್ನೋರು ಕೇಳಿದ್ದಾರೆ, ಬ್ರೋ ನಂಗೆ ರಿಪ್ಲೈ ಮಾಡಿ, ನಂಗೆ ಒಂದು ಇನ್ಫಾರ್ಮೇಶನ್ ಬೇಕು ಪ್ಲೀಸ್. ಬ್ರದರ್ ಏನು ಇನ್ಫಾರ್ಮೇಶನ್ ಬೇಕು ಹೇಳಿ, ಖಂಡಿತ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಮೆಸೇಜ್ ಮಾಡಿ ರಿಪ್ಲೈ ಕೊಡ್ತೀನಿ. ಇನ್ನೊಬ್ರು ಸಚಿನ್ ಶೆಟ್ಟಿ ಅನ್ನೋರು ಕೇಳಿದ್ದಾರೆ, ಬ್ರೋ ಯಾಕೆ ನಮ್ಗೆ ಇನ್ನೂ ನೀವು ಗುಡ್ ನ್ಯೂಸ್ ಕೊಡ್ತಿಲ್ಲ ಅಂತ. ಗುರು ಗುಡ್ ನ್ಯೂಸ್ ಕೊಟ್ಟು ಆಗಲೇ ನನ್ನ ಮಗಳಿಗೆ 9 ತಿಂಗಳು ಆಯಿತು, ಇನ್ನೇನು ಗುಡ್ ನ್ಯೂಸ್ ಕೊಡಲಿ, ಯಾರು ಕೊಡಲಿ? ಚೆಕ್ ಮಾಡಿಲ್ಲ ಅನ್ಸುತ್ತೆ ನನ್ನ ಪ್ರೊಫೈಲ್ ಹೋಗಿ ಚೆಕ್ ಮಾಡಿ. ರೀ ಬಸವರಾಜ್ ಅನ್ನೋರು ಕೇಳಿದ್ದಾರೆ, ನಿಮ್ಮ ಆಸ್ತಿ ಎಷ್ಟು? ನನ್ನ ಆಸ್ತಿ ಅಂದರೆ ನನ್ನ ಸಂಪಾದನೆ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಲಕ್ಷ ಜನ, ಫೇಸ್ಬುಕ್ಕಲ್ಲಿ ಒಂದಿಷ್ಟು ಲಕ್ಷ ಜನ, ಯೂಟ್ಯೂಬಲ್ಲಿ ಒಂದಿಷ್ಟು 1000 ಜನ, ಮೋಜಲ್ಲಿ ಒಂದಿಷ್ಟು ಲಕ್ಷ ಜನ, ಇದೇ ನನ್ನ ಸಂಪಾದನೆ. ನನ್ನ ಸಂಪಾದನೆಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಕರೆಕ್ಟ್ ರೀ. ಯಶವಂತ್ ಅನ್ನೋರು ಕೇಳಿದ್ದಾರೆ, ಅಣ್ಣ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡೋಣ ಸಾಕು ಪ್ಲೀಸ್, ನಾನು ನಿಮ್ಮ ಜೊತೆ ಒನ್ ಡೇ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕು ಪ್ಲೀಸ್. ಬ್ರದರ್ ರಿಪ್ಲೈ ಮಾಡೋದ್ರಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲ, ಖಂಡಿತ ಮಾಡ್ತೀನಿ. ಅಲ್ಲ ಗುರು, ಒಂದು ಡೇ ವಿಡಿಯೋ ಕಾಲ್ ಅಂತಂದರೆ ಏನು ಮಾತಾಡೋಣ? ಖಂಡಿತ ಬ್ರದರ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು ನಿಮ್ಮ ಮೆಸೇಜ್ ನೋಡಿ. ಇನ್ನೊಬ್ರು ದ ಅನ್ನೋನ್ ಫೋಟೋಗ್ರಾಫರ್ ಅನ್ನೋರು ಮೆಸೇಜ್ ಮಾಡೋರೆ, ಗೋಪಿ ಅಣ್ಣ ಯಾಕೆ ನೀವು ಬರೀ ಪ್ರಮೋಷನ್ಸ್ ವಿಡಿಯೋನೇ ಮಾಡ್ತೀರಾ? ದಯವಿಟ್ಟು ಕ್ಷಮೆ ಇರಲಿ, ಹೊಟ್ಟೆಪಾಡು. ಕರೆಕ್ಟ್. ಇನ್ನೊಬ್ರು ನಾಗಾರ್ಜುನ ಅನ್ನೋರು ಮೆಸೇಜ್ ಮಾಡೋರೆ ರೀ, ಲವ್ ಆಲ್, ಯಾವಾಗ್ಲೂ ಹುಡುಗರೇ ಮೋಸ ಹೋಗ್ತಾರೆ ಯಾಕೆ? ಲವ್ ಅಲ್ಲಿ ಅನ್ಸುತ್ತೆ, ಲವ್ ಅಲ್ಲಿ ಯಾವಾಗ್ಲೂ ಹುಡುಗರೇ ಮೋಸ ಹೋಗ್ತಾರೆ ಯಾಕೆ? ಯಾಕಂತಂದ್ರೆ ಹೆಚ್ಚಾಗಿ ಪ್ರೀತಿ ಮಾಡೋದು, ಹೆಚ್ಚಾಗಿ ಹಚ್ಕೊಳ್ಳೋದು, ಹೆಚ್ಚಾಗಿ ನಂಬ್ಕೊಳ್ಳೋದು ಎಲ್ಲ ಹುಡುಗರುಗಳೇ ಅಲ್ವಾ, ನಾವುಗಳೇ ತಾನೆ. ಅತಿಯಾಗಿ ನಂಬ್ತೀವಿ, ಮೋಸ ಹೋಗ್ತೀವಿ ಅಷ್ಟೇ. ಅಣ್ಣಪ್ಪ ಅನ್ನೋರು ಮೆಸೇಜ್ ಮಾಡಿದ್ದಾರೆ ರೀ, ಜೀವನದಲ್ಲಿ ನೊಂದಾಗ ಏನ್ ಮಾಡ್ಬೇಕು? ಲೈಫಲ್ಲಿ ಮನುಷ್ಯ ಹುಟ್ಟಿದ್ಮೇಲೆ ನೊಂದಾಗ್ಲೇಬೇಕು. ಎಂಥ ಶ್ರೀಮಂತ ಆದರೂ ಅಷ್ಟೇ, ಎಂಥ ಬಡವ ಆದರೂ ಅಷ್ಟೇ, ಅವನ ಲೈಫಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಏನಾಗಲಿ ಮುಂದೆ ಸಾಗಲಿ, ಹೋಗ್ತಾರೆ, ಒಳ್ಳೇದಾಗುತ್ತೆ. ಇನ್ನೊಬ್ರು ರೀ ನಿಖಿತಾ ಅನ್ನೋರ್ ಕ್ವಶನ್ ಕೇಳಿದ್ದಾರೆ, ನಿಮ್ದು ಅಕ್ಕದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂಡ್ ಅಕ್ಕಂಗೆ ಏಜ್ ಎಷ್ಟು? ಸೊ ಪಾಪ ನಾವು ತುಂಬ ಕಾಯ್ಸೋಕ್ಕಾಗಲ್ಲ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇದಕ್ಕೆ ನಾನು ಉತ್ತರ ಕೊಡಲೇಬೇಕು. ಖಂಡಿತ ನಮ್ಮದು ಅರೇಂಜ್ ಮ್ಯಾರೇಜ್. ಅಕ್ಕನ ಏಜ್ ಎಷ್ಟು ಹೇಳಿ? 25 ವರ್ಷದ ಕತ್ತೆ ಇದು. ಸೊ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡೋದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಿಷ್ಟು ಮೆಸೇಜಸ್ಗಳನ್ನ ನಾನು ಓದೋಕ್ಕಾಗಿಲ್ಲ, ಬಿಕಾಸ್ ಅದೆಲ್ಲ ಕಾಮನ್ ಆಗಿತ್ತು. ಸೊ ಮತ್ತೆ ಮಾತಾಡೋಣ. ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದೇನಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಆಮೇಲೆ ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ? ನಾವು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ನಾಗಮಂಗಲದಿಂದ.
ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಊರ ಹೆಸರು ಕಮೆಂಟ್ ಹಾಕಿ. ಆ್ಯಂಡ್ ಇನ್ನೊಂದು ಕ್ವಶನ್, ನಮ್ಮ ಮಗಳ ಹೆಸರು ಧನ್ಯತಾ. ನಿಮಗೆ ಹೆಣ್ಮಗು ಇಷ್ಟನಾ ಗಂಡು ಮಗು ಇಷ್ಟನಾ? ನಿಮ್ಮ ಮಕ್ಕಳುಗಳಿದ್ದರೆ ನಿಮಗೆ ಅವ್ರ ನೇಮ್ ಕಮೆಂಟ್ ಹಾಕಿ, ನಿಮ್ಮ ಮಕ್ಕಳ ಹೆಸರು ಕಮೆಂಟ್ ಹಾಕಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್. ಮತ್ತೆ ಸಿಗೋಣ. ಮಗಳೇ ಆಯ್ತಲ್ಲ, ಬಾಯ್ ಹೇಳುವ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಣ್ಣಮ್ಮ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಸುಮಾರು ಕ್ವಶನ್ಸ್ಗೆ ಉತ್ತರ ಕೊಡೋಕ್ಕಾಗಿಲ್ಲ, ಸುಮಾರು ಕ್ವಶನ್ಸ್ಗೆ ಉತ್ತರ ಕೊಟ್ಟಿದ್ದೀನಿ. ಲವ್ ಯು ಆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಯು. ಬಾಯ್ ಹೇಳಲಿ, ಬಾಯ್ ಹೇಳಿ. ಯಾರು ಬಂದರು ಹಿಂದೆ? ನಿಮ್ಮ ಅಮ್ಮ ಬಂದ್ರು ಕಣ, ಅಜ್ಜಿ ನೋಡ್ಬಿಟ್ಟು ಇವಳು ಹಿಂಗೆ ಆಡ್ತಿರೋದು.